ರೈತರು ಬೇಡ್ತಾ ಇದ್ದಾರೆ. ಅದಿಲ್ಲ ಅಂತ ಹೇಳ್ತಾರೆ ಅವರು. ನಾವು ರೇಟ್ ಫಿಕ್ಸ್ ಮಾಡಿದ್ವಿ, ಕೊಡ್ತೀವಿ, ಹ್ಞೂ ಅಂತೀವಿ ನಾವು. ಆದರೆ ಪ್ರೈವೇಟ್ದವ್ರಿಗೆ ನೀವು ಇಷ್ಟೇ ಕೊಡೋದು ಹೇಳೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ಸರ್ಕಾರ ಇದ್ದಿದ್ದು ಕಾನೂನು ಮಾಡಿದಪ್ಪ ಅಂದ್ರೆ ನೀವು 25 ಕೆಜಿಗೆ 25 ತೆಗೆದುಕೊಳ್ಳಂಗಿಲ್ಲಪ್ಪ ನೀವು ಅಂತ ಅವ್ರಿಗೆ ಕಳಿಸಿದ್ರೆ ಈ ಒಂದು ಮಾರ್ಗದ ಬದಲು ಗೋಡೌನ್ಗಳನ್ನ ಸರ್ಕಾರದವರೇ ಕಟ್ಟಿಸ್ಕೊಟ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಹೋಬಳಿಗೆ ಒಂದು ಅಂತ ಅಥವಾ ಒಂದು ತಾಲೂಕಿಗೆ ಒಂದು ಅಂತ ಒಂದು ಬೃಹತ್ ಗೋಡೌನ್ಗಳನ್ನ ನಾವಾಗಲಿ ರೈತರಲ್ಲಿ ಇದನ್ನ ಹೇಳ್ತಾ ಇದ್ದಾರೆ, ನಮಗೆ ಪ್ರತಿಯೊಂದು ಹಳ್ಳಿಗೆ ಒಂದು ಗೋಡೌನ್ ಕಟ್ಟಿಕೊಡಪ್ಪ ಅಂತ. ಯಾಕಂದ್ರೆ ರೈತರು ಬಡತನ ಇರೋದ್ರಿಂದ 4 ಎಕರೆನೋ 3 ಎಕರೆನೋ 2 ಎಕರೆ, ಕೆಲವರು ಅರ್ಧ ಎಕರೆದವ್ರು ಇರ್ತಾರೆ, ಕೆಲವೊಬ್ರು ಅದಕ್ಕೆ ಕಡಿಮೆ ತಿಂತವ್ರು ಇದ್ದಾರೆ. ಅವರು ಬೆಳೆದ ಬೆಳೆಯನ್ನ ಮನಿ ಅವ್ರು ಗುಡಿಸಲಿರ್ತದೆ, ಗುಡಿಸಿದ್ರೆ ಅವ್ರು ಬೆಳೆದ ಬೆಳೆ ಇಟ್ಕೊಳ್ಳೋ ಜಾಗ ಇರೋದಿಲ್ಲ. ಹೀಗಾಗಿ ಅವ್ರು ಬಂದಿದ್ದನ್ನ ಮಾರ್ಕೆಟ್ ಬಂದ ತಕ್ಷಣ ಮಾರಾಟಕ್ಕೆ ಹೋಗಿಬಿಡ್ತಾರೆ. ಅವ್ರು ಎಷ್ಟು ಕೊಡ್ಲಪ್ಪ ನಾವು ಬರ್ರಿ ಹೋಗಿರಿ ಮೊದಲು ಅಂತಾರೆ. ಯಾಕಂದ್ರೆ ಮಳೆ ಆಯ್ತಂದ್ರೆ ಮತ್ತೆ ಕಾಲ ಕೆಟ್ಟು ಹೋಗಿಬಿಡ್ತಾವೆ, ಹಾಳಾಗಿ ಹೋಗಿಬಿಡ್ತಾವೆ. ಅದಕ್ಕಾಗಿ ಅವ್ರು ಇಂಥವ್ರು ನೀರು ಇಟ್ಕೊಡ್ತೀವಿ ಕೊಡಿದಾಗ ಸಹಜವಾಗಿ ಮಾರ್ಕೆಟ್ದಾಗ ಸ್ವಸ್ಥ ತಗೊಂಡಿವರು ತಮ್ಮ ಗೋಡೌನ್ ಮಾಡ್ಕೊಂಡಿರ್ತಾರೆ. ಈ ವ್ಯಾಪಾರಿಗಳು ಅದು ಇಟ್ಕೊಳ್ತಾರೆ. ಈಗ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತೇಳಿ ಇದು ಯಾರು ನಮ್ಮ ಮೋದಿ ಅವ್ರು ಮಾಡಿದ್ದು. ಅದನ್ನು ತಪ್ಪಿಸ್ಬೇಕು. ಈ ನಡಿಕೆನ ದಲ್ಲಾಳಿಗಳನ್ನ ರೈತರಿಗೆಲ್ಲ ಪ್ರತಿಯೊಂದು ಹಳ್ಳಿಗೆ ಗೋಡೌನ್ ಕಟ್ಟಿಸ್ಕೊಡ್ಬೇಕು ಅಂತ ರೈತರ ಬೇಡಿಕೆ ಅದ, ಭಾಳ ವರ್ಷದ ಬೇಡಿಕೆ ಅದ. ಆ ನಂತರ ಪ್ರತಿಯೊಂದು ಹಳ್ಳಿಗೂ ನೀವು ರೋಡ್ ಮಾಡಿಕೊಟ್ರಪ್ಪ ಅಂದ್ರೆ ಮತ್ತು ಜೊತೆ ಕೆರೆಗಳ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಬೆಳೀತಾರೆ, ಅವ್ರ ರೇಟ್ ಅವ್ರು ಫಿಕ್ಸ್ ಮಾಡ್ತಾರೆ. ಬೆಳೆ ಯಾವ ಬೆಳೆಯಮ್ಮ ಫಿಕ್ಸ್ ಯಾವ ಮಾಡವ ರೇಟ ಇದು ಬಂದ್ರೆ ಇವತ್ತೇನು ಈಗೇನು ಈ ಓಪನ್ ಮಾರ್ಕೆಟ್ದೊಳಗೆ ಇದು ಫಿಕ್ಸ್ ಯಾರು ಮಾಡ್ತಾರಪ್ಪ ಅಂದ್ರೆ ದಲ್ಲಾಳರು ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು 3,000 ರೂಪಾಯಿ ಖರ್ಚು ಮಾಡ್ತೀರಿ ಒಂದು ಕ್ವಿಂಟಲ್ ಬೆಳೆಯೋದಕ್ಕೆ, ನಿಮಗೆ 1,500, 1,200, 1,500 ಕೊಡ್ತೀನಿ ಅಂತಾರೆ. ನೀವು ಪ್ರತಿ ಕ್ವಿಂಟಲ್ ಕಡಿಮೆ ಅಂದ್ರೆ 500-600 ರೂಪಾಯಿ ಲಾಸ್ ಆಗ್ತದೆ. ಕಡೆಗೆ 2,000 ಮಾಡಬೇಕು ಫಿಕ್ಸು, 2,000 ಸಿಗೋದಿಲ್ಲ. ನೀವು 1,200, 1,500 ಹೋಗ್ತದೆ. ಗೊಂಜಾಳ ಆಗಿರ್ಬೋದು, ಜೋಳ ಆಗಿರ್ಬೋದು, 1,500, 1,400 ಹೋಗ್ತದೆ. ಆಗ ಎಷ್ಟು ಲಾಸ್ ಆಯ್ತು ಒಂದು ಕ್ವಿಂಟಲ್ಗೆ? 400-500 ರೂಪಾಯಿ ಲಾಸ್ ಆಯಿತು. ಅಂದರೆ ಪ್ರತಿ ವರ್ಷ ಹಿಂಗೆ ಲಾಸ್ ಆಗಿ ನೀವು ಮಿನಿಮಮ್ ಇವತ್ತು 2,000 ತಿಳ್ಕೊಂಡು ಇವತ್ತು 24 ಇರ್ತಲ್ಲ, 24 ವರ್ಷಗಳಲ್ಲೇ ಒಂದು 45-50 ಲಕ್ಷ ಕೋಟಿ ರೂಪಾಯಿಗಳು ರೈತರ ದಿವಾಳಿ ಅಂತ ರೈತರು ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದೇ ಕಾಲಕ್ಕೆ ಲಕ್ಷಾವಧಿ ಜನರು ಏನಪ್ಪ ಅಂದ್ರೆ ರೈತರು ತಮ್ಮ ಬೆಳೆಗೆ ಸಿಗಲಾರದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇದನ್ನು ಒಪ್ಪುವುದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಬೇರೆ, ಆದರೆ ರೈತರ ತಮ್ಮ ಅನುಭವ ಹೇಳ್ತಾ ಇದ್ದಾರೆ. ಇದು ಲಾಸ್ ಆಗೋದನ್ನು ಸುಳ್ಳಲ್ಲ. ಅದಕ್ಕಾಗಿ ಇವತ್ತು ಅಮೆರಿಕದಲ್ಲಿರ್ಬೋದು ಮತ್ತೆ ಬೇರೆ ದೇಶಗಳಲ್ಲಿರ್ಬೋದು ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಅವ್ರಿಗೆ ಆಹಾರ ಬೇಕಲ್ರಿ, ಬೆಳೆ ಅವ್ರ ರೈತನ ಅವ್ರ ಮಾರ್ಕೆಟ್ ಇಲ್ಲ ಅಂದಾಗ ಒಬ್ಬ ರೈತರಿಗೆ 42-52 ಲಕ್ಷ ತನಕನೂ ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ. ಅಂದಾಗ ರೈತರ ಬದುಕ್ಯಾರ ಬೆಳೆ ಬೆಳೀತಾರೆ. ಇಲ್ಲ ಮತ್ತೆ ಯಾವ ಸಬ್ಸಿಡಿ ಇಲ್ಲ, ಏನೂ ಇಲ್ಲ. ಸಾಲ ಸೂಟ್ ಮಾಡಿದ್ರು ಒಮ್ಮೆ ನಮ್ಮ ಸೋನಿಯಾ ಗಾಂಧಿ ಅವರು ಮಾಡಿದ್ರು, 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಅದ್ರ ನಂತರ ಯಾವುದೂ ಇಲ್ಲ. ಇವತ್ತು ಕಾರ್ಪೊರೇಟ್ಗಳಿಗೆ ಇವತ್ತೊಂದು ಏನು ಈ ಇದ್ದಾರೆ ಒಂದು 160-180 ಜನ ಕಾರ್ಪೊರೇಟರ್ ಇದ್ದಾರೆ. ಅವ್ರಿಗೆ ನಮ್ಮ ಮೋದಿಯವರು 16 ಲಕ್ಷ ಕೋಟಿ ರೂಪಾಯಿಗಳ ರಿಯಾಯಿತಿ ಕೊಟ್ಬಿಟ್ರು, ಅವ್ರಿಗೆ ರಿಟರ್ನ್ ಅಪ್ ಮಾಡಿಬಿಟ್ರು. ಅದನ್ನು ನಮ್ಮ ರೈತರಿಗೆ ಕೊಟ್ಟಿದ್ರು, ಅದನ್ನ ಅರ್ಧ ಕೊಟ್ಟಿದ್ರು. ಇವತ್ತು 2-3 ಲಕ್ಷ ಕೋಟಿ ರೂಪಾಯಿ ಸಾಲದ ಇವ್ರದ್ದು. ಅದನ್ನ ರಿಟರ್ನ್ ಅಪ್ ಮಾಡಿದ್ರೆ ಇವತ್ತು ರೈತರು ಫ್ರೀಯಾಗಿ ಮತ್ತೆ ದುಡಿತಾ ಇದ್ರು. ಅದಕ್ಕಿಂತ ಮುಖ್ಯ ಅಂದ್ರೆ ನೀವು ಮಿನಿಮಮ್ ಪ್ರೈಸ್ ಸೆಟ್ ಮಾಡಕ್ಕೆ ಈಗ ಕೊಡ್ಲಿ, ಫಿಕ್ಸ್ ಮಾಡ್ರಿ, ಕಾನೂನು ಮಾಡಿ. ಈಗ ಗೋಧಿಪ ಯಾವಾಗ ಇರಲಿ 2,000 ರೂಪಾಯಿ ಫಿಕ್ಸ್ ಮಾಡ್ತೀರಿ ನೀವು ಮಿನಿಮಮ್ ಇಷ್ಟ. ಅದ್ರ ಕೆಳಗೆ ತೊಗೊಂಡ್ರೆ ಯಾರು ಕೊಂಡ್ಕೊಳ್ತಾರ ಅವ್ರಿಗೆ ದಂಡ ಮಾಡ್ರಿ. ನೀವು ಅದಕ್ಕೆ ಆದಂತ ಕಾನೂನು ಮಾಡ್ರಿ. ಈಗ ಇದಕ್ಕೆ ಮಾಡಿದಾರ ಏನಪ್ಪಾ ಅಂದ್ರೆ ಕಬ್ಬಿಗೆ ಮಾಡಿದಾರ. ಕಬ್ಬು ನೀವು ಹಚ್ಚಿದ 15 ದಿನಗಳಲ್ಲೇ ಆ ಫ್ಯಾಕ್ಟ್ರಿ ಅವ್ರು ದುಡ್ಡನ್ನು ಕೊಡಲಿಲ್ಲ ಅಂದ್ರೆ, ಕಬ್ಬಿನ ರೇಟ್ ಕೊಡಲಿಲ್ಲ ಅಂದ್ರೆ ಆ 15 ದಿವಸದ ನಂತರ ಮಿನಿಮಮ್ ಬ್ಯಾಂಕ್ ಬಡ್ಡಿ ಹತ್ತಬೇಕು, ಬಡ್ಡಿ ಹಾಕಿ ಕೊಡಬೇಕು ಅಂತದ್ದು. ಆದ್ರೆ ಇಲ್ಲಿವರೆಗೆ ಯಾವ ಶುಗರ್ ಫ್ಯಾಕ್ಟ್ರಿ ಬಡ್ಡಿ ಹಾಕಿ ಕೊಟ್ಟಿಲ್ಲ ಅವ್ರಿಗೆ. ಹೀಗಾಗಿ ಇವತ್ತು ರೈತ ಲಾಸ್ದಲ್ಲಿ ಇದ್ದಾನೆ. ಅವ ಏನು ಮಾಡಿದ್ರಿ ನಾವು ಲಾಭ ಇಲ್ದಂಗೆ ಆಗಿದೆ ಪರಿಸ್ಥಿತಿ. ಇಂಥದ್ರಲ್ಲೂ ಸಹಿತ ಈ ದೇಶದ GDPಯಲ್ಲೇ 3.5 ತನಕನೂ ಕೋವಿಡ್ದಲ್ಲಿ ನಾವು ಲಾಭ ಮಾಡಿಕೊಟ್ಟಿದ್ದಾರೆ ಈ ದೇಶಕ್ಕೆ. ಉಳಿದ ಎಲ್ಲ ಇಂಡಸ್ಟ್ರಿಗಳು ಮೈನಸ್ ಆದಾಗ ಇವರೊಬ್ಬರು ಮಾಡಿಕೊಟ್ಟಿದ್ರು. ಅದಕ್ಕೆ ನಾವು ಇವತ್ತು ಹೇಳ್ತಾ ಇರೋದೇನಪ್ಪ ಅಂದ್ರೆ ರೈತರು ನೀವು ಇದು ಮಾಡ್ರಿ. ನೀವು 2,000 ರೂಪಾಯಿ ಕೊಟ್ಟು ನೀವು ಅವ್ರಿಗೆ ಪಾಪ ಉಪಕಾರ ಮಾಡಿ ಅಂತ ಮಾತನಾಡೋಕೆ ಹೋಗ್ಬೇಡ್ರಿ. ಇದು ಲಾಸ್ ಆಗ್ಲಿಕ್ಕತ್ತದಲ್ರಿ, ಎಷ್ಟು ಲಾಸ್ ಆಯಿತು. ನಾವು ಮೋದಿಯವ್ರಿಗೆ ಕೊಡೋದಿಲ್ಲ, ನೀವು 2,000 ಕೊಡ್ತಿರಲಿಲ್ಲ ಕೊಡ್ರಿ. ಆದ್ರೆ ಗೊಬ್ಬರ ರೇಟ್ ಯಾವ ರೀತಿ ತುಟ್ಟಾಗಿದೆ. ಆದ್ರೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಯಾವುದೇ ರಾಜಕಾರಣಿಗಳಿಗೆ? ನಮ್ಮ ದೇಶದ ಮೂಲ ಕಸುಬೆ ಕೃಷಿ.
ದೇಶದ ಬೆನ್ನೆಲುಬು ಅಂತ ಹೇಳೋದು ನಾವು ರೈತರಿಗೆ. ಆದ್ರೆ ಆ ಒಂದು ಕಸುಬಕ್ಕೆ ಹೊಡೆತ ಬೀಳ್ತಾ ಇದೆ ಅಂದ್ರೂ ಕೂಡ ಅದು ಲೆಕ್ಕಿಸ್ತಾ ಇಲ್ಲ, ಅಥವಾ ಆ ಒಂದು ನೆಲ ಕೂಡ ಹಾಳಾಗ್ತಾ ಇದೆ ಅಂದ್ರೂ ಕೂಡ ಅದು ಲೆಕ್ಕಿಸ್ತಾ ಇಲ್ಲ. ಅದನ್ನ ಎಷ್ಟೋ ಜನ ಕೃಷಿನ ಬಿಟ್ಟು ಬೇರೆ ಉದ್ಯೋಗ ಕಡೆ ಮುಖ ಮಾಡ್ತಾ ಇದಾರೆ ಅನ್ನೋಕಿನ ಉದ್ಯೋಗ ಮಾಡ್ತೀನಿ ಅಂದ್ರೆ ಉದ್ಯೋಗ ಕೂಡ ಸಿಗ್ತಾ ಇಲ್ಲ.